ನಮಸ್ಕಾರ ಸ್ನೇಹಿತರೆ, ಎನರ್ಜಿ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ನಾನು ಕಾಪರ್ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಪೀತಾಂಬರಿ ಯೂಸ್ ಮಾಡ್ತೀನಿ. ಸಿಲ್ವರ್ ಸಾಮಾನುಗಳನ್ನೆಲ್ಲ ತೊಳೆಯೋದಕ್ಕೆ ಈ ರೀತಿ ಕೋಲ್ಗೇಟ್ ಹಲ್ಲಿನ ಪೌಡ್ರನ್ನ ಯೂಸ್ ಮಾಡ್ತೀನಿ. ಬೆಳ್ಳಿ ಸಾಮಾನುಗಳನ್ನ ಈ ಕೋಲ್ಗೇಟ್ ಹಲ್ಲಿನ ಪೌಡ್ರಿಂದ ತೊಳೆದು ನೋಡಿರಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಅಂತ. ನಾನು ಪ್ರತಿ ಸಲನೂ ಬೆಳ್ಳಿ ಸಾಮಾನು ತೊಳಿಬೇಕಾದ್ರೆ ಈ ರೀತಿ ಕೋಲ್ಗೇಟ್ ಹಲ್ಲಿನ ಪೌಡ್ರನ್ನೇ ಯೂಸ್ ಮಾಡೋದು. ಮೊದಲಿಗೆ ನಾವು ಹಲ್ಲನ್ನು ಉಜ್ಜೋದಕ್ಕೆ ಕೋಲ್ಗೇಟ್ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ವಿ ನಾವು ಚಿಕ್ಕವರಿದ್ದಾಗ. ಈಗ ನಾನು ಅದೇ ಕೋಲ್ಗೇಟ್ ಪೌಡ್ರನ್ನು ಯೂಸ್ ಮಾಡಿ ನಾನು ಬೆಳ್ಳಿ ಸಾಮಾನನ್ನು ಉಜ್ತಾ ಇದ್ದೀನಿ. ಬೆಳ್ಳಿ ಸಾಮಾನುಗಳಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ. ನೀವು ಕೂಡ ಈ ಟ್ರಿಕ್ಕನ್ನು ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಪ್ರತಿ ಸಲ ನಾನು ಬೆಳ್ಳಿ ಸಾಮಾನುಗಳನ್ನ ಈ ಕೋಲ್ಗೇಟ್ ಹಲ್ಲಿನ ಪೌಡ್ರಿಂದನೇ ತೊಳೆಯೋದು. ಎಷ್ಟು ಕ್ಲೀನ್ ಆಗಿದ್ದಾವೆ ನೋಡಿ ಬೆಳ್ಳಿ ಸಾಮಾನುಗಳೆಲ್ಲ. ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ದೇವರಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಿದ ಮೇಲೆ ತಿಂಡಿಗೆ ರೆಡಿ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ಜ್ಯೂಸ್ ಕುಡಿಬೇಕು ಅಂತ ಹೇಳಿ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ನೆಲ್ಲಿಕಾಯಿ, ಪುದೀನ, ಶುಂಠಿ, ಸ್ವಲ್ಪ ಕೊತ್ತಂಬರಿ, ನೀರು ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಅದು ರುಬ್ಕೊಂಡಿದ್ದಾದಮೇಲೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟು ಮತ್ತು ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡು ಆಮೇಲೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಬೆಳಿಗ್ಗೆ ನಾವೆಲ್ಲರೂ ಕೂಡ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದ್ವಿ. ನಾನು ಅದರ ಜೊತೆಗೆ ಲೆಮನ್ ರೈಸ್ ಮಾಡಿದ್ದೆ. ಲೆಮನ್ ರೈಸ್ ಜೊತೆಗೆ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಯಿತು. ಅದೆಲ್ಲ ತಿಂಡಿ ತಿನ್ಕೊಂಡದ್ದಾದಮೇಲೆ ಹಿಟ್ಟೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ಮಿಷಿನ್ಗೆ ಹೋಗಿ ಹಿಟ್ಟನ್ನು ಮಾಡಿಸ್ಕೊಂಬಂದೆ. ನಾನು ಅರಿವೆ ಸೊಪ್ಪನ್ನು ತೊಗೊಂಬಂದಿದ್ದೆ. ಅರಿವೆ ಸೊಪ್ಪಲ್ಲಿ ಪಲ್ಯನ ಮಾಡ್ತಾಯಿದ್ದೀನಿ. ಸೊಪ್ಪನ್ನೆಲ್ಲ ನೀಟಾಗಿ ಹೆಚ್ಕೊಂಬಿಟ್ಟು ಈ ರೀತಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದು ವಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. 1-2 ಒಣಮೆಣಸಿಕಾಯನ್ನ ಕಟ್ ಮಾಡ್ಕೊಂಡಿನಿ. ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಉಪ್ಪು. ನಾನು ಒಣಮೆಣಸಿಕಾಯಿ ಚಿಲ್ಲಿ ಫ್ಲೇಕ್ಸ್ನ ಮಾಡಿಟ್ಕೊಂಡಿದ್ದೆ. 1-2 ಸ್ಪೂನ್ನಷ್ಟು ಎಣ್ಣೆನ. ಈಗ ಒಂದು ಕಡಾಯಿ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿಕಾಯಿ, ಕರಿಬೇವನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಇದಾಗಿದ್ದಾದಮೇಲೆ ದೊಡ್ಡದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದು ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ. ಮೊದಲಿಗೆ ಸೊಪ್ಪನ್ನು, ಆ ಸೊಪ್ಪಿನ ದಂಟು ಇರುತ್ತಲ್ವ, ದಂಟನ್ನು ಸಪ್ರೇಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಏಕೆ ಅಂದರೆ ಅದು ಬೇಗ ಬೇಯೋದಿಲ್ಲ, ಸೊಪ್ಪು ಬೇಗ ಬೆಂದೋಗುತ್ತೆ. ನಾನು ಅದಕ್ಕೆ ಮೊದಲಿಗೆ ಸೊಪ್ಪಿಂದು ದಂಟನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಳ್ತೀನಿ. 1-2 ನಿಮಿಷ ಈ ರೀತಿ ಬಾಡಿಸ್ಕೊಂಡಿದ್ದಾದಮೇಲೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಅದನ್ನು ತಿರುಗಿಸ್ಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಸೊಪ್ಪೆಲ್ಲ ಇವಾಗ ಬೆಂದಿದ್ದಾದಮೇಲೆ ಸ್ವಲ್ಪ ಆಗುತ್ತಲ್ವ, ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಕೈಯಲ್ಲಿ ಹಾಕ್ಕೊಳ್ಬೇಕು. ಸೊಪ್ಪಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ರೆ ತುಂಬ ಕಷ್ಟ. ಹಾಗಾಗಿ ಉಪ್ಪನ್ನು ಕೈಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಿಲ್ಲಿ ಫ್ಲೇಕ್ಸು, ಈಗ ಒಣಮೆಣಸಿಕಾಯಿ ತಿಂದೇ ಇದ್ದರೆ ಅದನ್ನು ಎತ್ತಿಡ್ತೀವಲ್ವ, ಅದು ಟೇಸ್ಟ್ ಬರಲ್ಲ ಅಂತೇಳ್ಬಿಟ್ಟು ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಅದರಲ್ಲಿ ನೀರು ಇರಬಾರ್ದು, ಹಾಗಾಗಿ ಅದನ್ನು ನೀಟಾಗಿ ನೀರು ಹೋಗೋ ರೀತಿ ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ನೀರು ಥರ ಆಗಿಬಿಡುತ್ತೆ. ಇಲ್ಲ ಮೊದಲಿಗೆ ಸೊಪ್ಪನ್ನು ಕೂಡ ಬೇಯಿಸ್ಕೊಂಡು ನಾವು ಒಗ್ಗರಣೆ ಮಾಡ್ಕೋಬೋದು. ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಅದನ್ನು ಹಿಂಡ್ತೀವಲ್ವ, ರಸ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ತೀನಿ. ಊರಲ್ಲಿ ಅಮ್ಮ ಅವರೆಲ್ಲ ಸೊಪ್ಪು ತಗೊಂಡು ಬಂದು ಈ ರೀತಿ ಸೊಪ್ಪನ್ನು ತಳಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ರು ಅವರು. ನಾವು ಬೇಯಿಸ್ಕೊಳ್ತೀವಿ, ಪಲ್ಯ ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಅದೇ ಥರ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸೊಪ್ಪಿನ ಪಲ್ಯನ ಮಾಡಿದೆ. ಸೊಪ್ಪಿನ ಪಲ್ಯ ಜೊತೆಗೆ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ.
ರಾಗಿ ರೊಟ್ಟಿನೂ ಮಾಡೋದು ತುಂಬಾ ಸುಲಭ. ಜೋಳದ ರೊಟ್ಟಿ ಮಾಡೋದು ತೋರಿಸಿದ್ನಲ್ವ, ಅದೇ ಥರ ರಾಗಿ ರೊಟ್ಟಿನೂ ಕೂಡ ಮಾಡೋದು. ರಾಗಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ನೋಡಿ ರೊಟ್ಟಿ ತುಂಬಾ ಚೆನ್ನಾಗಿ ತೆಳುವಾಗಿ ಮೃದುವಾಗಿ ಬಂದವು. ಎಲ್ಲ ರೊಟ್ಟಿಗಳ್ನೂ ಕೂಡ ಮಾಡಿ ಈ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ಮತ್ತು ಸ್ವಲ್ಪ ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ವಿ ನಾವು ಊರಲ್ಲೆಲ್ಲ ಚಿಕ್ಕವರಿದ್ದಾಗ. ಆ ಚಟ್ನಿನೂ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಬದನೆಕಾಯಿ ಚಟ್ನಿನೂ ಸ್ವಲ್ಪ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿನ ಪಲ್ಯ, ಬದನೆಕಾಯಿ ಚಟ್ನಿ, ರಾಗಿ ರೊಟ್ಟಿ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಈ ರೀತಿ ಮಾಡಿಕೊಡ್ತಾಯಿದ್ರು. ಅದಕ್ಕೆ ನನಗೂ ಮಾಡಬೇಕು ಅಂತ ಅನ್ನಿಸ್ತು ಇವತ್ತು. ಹಾಗಾಗಿ ನಾನು ಕೂಡ ಅದೇ ಥರ ಬುತ್ತಿ ರೊಟ್ಟಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ಬದನೆಕಾಯಿ ಚಟ್ನಿಗೆ ಬದನೆಕಾಯಿ ಒಂದೆರಡು ಟೊಮೊಟೊ, ಇದು ಖಾರ ಇರಲಿಲ್ಲ ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಬಿದರೆ ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ. ನಮಗೆ ರುಬ್ಕೋಬೋದು, ಇಲ್ಲಾಂದರೆ ಅದನ್ನ ಕುಟ್ಕೊಳ್ಬೋದು. ಕೈಯಲ್ಲಿ ಕುಟಾಣಿಲಿ ಹಾಕ್ಕೊಂಡು ಕುಟ್ಟಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ರಾಗಿ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯ, ಬದನೆಕಾಯಿ ಚಟ್ನಿ, ಬುತ್ತಿ ಅನ್ನ, ಕೆಂಪು ಚಟ್ನಿ ರೆಡಿ ಆಯಿತು. ರೈತರ ಆರೋಗ್ಯಕರವಾದ ಊಟ ಅಂದರೆ ಇದೇ. ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನೆಲ್ಲ ತುಂಬ ಊಟ ಮಾಡಿದ್ದೀವಿ. ಅದು ತುಂಬ ನೆನಪಾಯ್ತು ಇವತ್ತು, ಹಾಗಾಗಿ ಮಾಡಿದ್ದೀನಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ನೀವು ಮನೇಲಿ ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.